ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಭುಗಿಲೆದಿದೆ. ಮೂಡ ಹಗರಣ ಸಿದ್ದರಾಮಯ್ಯರನ್ನ ಬೆಂಬಿಡದೆ ಕಾಡತೊಡಗಿದೆ. ಸದ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು, ನಾಳೆ ಸಿಎಂ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ಏನಾಗಬಹುದು ಅನ್ನುವಂತಹ ಕುತೂಹಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿದ್ದರಾಮಯ್ಯ. ನಾಳೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ. ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿಎಂ ಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ನಡೆಯುತ್ತಿದೆ. ಮೊನ್ನೆಯಷ್ಟೇ ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ವಾದ ಕೇಳಿದ ಬಳಿಕ ವಿಚಾರಣೆಯನ್ನ ಸೆಪ್ಟೆಂಬರ್ 12 ಅಂದ್ರೆ ನಾಳೆಗೆ ಮುಂದೂಡಲಾಗಿದ್ದು, ಸಿಎಂಗೆ ಮತ್ತೆ ಢವಢವ ಶುರುವಾಗಿದೆ. ನಾಳೆ ಪ್ರಾಸಿಕ್ಯೂಷನ್ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಂಡಿಸುವ ಸಾಧ್ಯತೆ ಇದೆ. ನಾಳೆ ಏನಾಗಲಿದೆ ಅನ್ನುವ ಆತಂಕ ಸಿಎಂಗೆ ಹೆಚ್ಚು ಕಾಡತೊಡಗಿದೆ. ವಾದ ಪ್ರತಿವಾದ ಮುಂದುವರಿಯಲಿದೆ ಅಥವಾ ನಾಳೆಯೇ ತೀರ್ಪು ಬರುತ್ತಾ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಈಗಾಗಲೇ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ರಾಜ್ಯಪಾಲರ ನಡೆ ವಿರೋಧಿಸಿ ತಮ್ಮ ವಾದವನ್ನ ಕೂಡ ಮಾಡಿದ್ರು. ನಾಳೆ ಮತ್ತೆ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುವ ಸಾಧ್ಯತೆ ಇದ್ದು, ಇನ್ಯಾವ ಮಾಹಿತಿ ನೀಡಲಿದ್ದಾರೆ ಅನ್ನುವ ಕುತೂಹಲವಿದೆ. ಅಷ್ಟೇ ಅಲ್ಲ, ನಾಳೆಯೇ ತೀರ್ಪು ಬರ್ತಾ ಅನ್ನೋ ಕುತೂಹಲ ಸಿಎಂಗೂ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲಂಚ ಲಂಚ ಲಂಚ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲಂಚ ಪಡೆದು ಐಷಾರಾಮಿ ವ್ಯವಸ್ಥೆ ಕಲ್ಪಿಸಿದ ಅಧಿಕಾರಿಗಳಿಗೆ ಈಗ ಒಂದು ಕಡೆ ಚಳಿ ಆರಂಭ ಆಗಿದೆ. ತನಿಖಾ ಹಂತದಲ್ಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಹತ್ತರ ಬೆಳವಣಿಗೆ ಒಂದು ಆಗಿದೆ. ಇದು ರಿಪಬ್ಲಿಕನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಹೌದು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಿಂದ 1,000 ಕೈದಿಗಳು ಶಿಫ್ಟ್. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಪರಪ್ಪನ ಅಗ್ರಹಾರ ಜೈಲು ಅಂತ ಹೇಳಿದ್ರೆ ದರ್ಶನ್ ಅಂತ ನೆನಪಾಗ್ತಾನೆ. ಇದಕ್ಕೆ ಪ್ರಮುಖ ಕಾರಣ ದಾಸ ರೌಡಿಗಳ ಜೊತೆ ಇರೋ ಫೋಟೋ ರಿಲೀಸ್ ಆಗಿದ್ದು. ಇದಾದ ಬಳಿಕ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಜೈಲಿನಲ್ಲಿ ನಡೆಯುತ್ತಿರುವ ಕರ್ಮಕಾಂಡಗಳ ಬಗ್ಗೆ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ 1,000 ಕೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದ ಸಿಸಿಬಿ ಅಧಿಕಾರಿಗಳು ಹಾಗೂ ಜೈಲು ಹಿರಿಯ ಅಧಿಕಾರಿಗಳ ತಂಡ ಸಭೆ ನಡೆಸಿದ್ದು, ಬೆಂಗಳೂರು ಗ್ರಾಮಾಂತರ ಭಾಗದ 1,000 ಕೈದಿಗಳನ್ನ ದೇವನಹಳ್ಳಿ ಬಳಿ ಇರುವ ಕೋರಮಂಗಲ ಬಯಲು ಜೈಲಿಗೆ ಶಿಫ್ಟ್ ಮಾಡಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. 1 ತಿಂಗಳ ಒಳಗಾಗಿ 1,000 ಕೈದಿಗಳನ್ನ ಬಯಲು ಜೈಲಿಗೆ ವರ್ಗಾವಣೆ ಮಾಡಲು ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದು, ಇದಕ್ಕೆ ಬೇಕಾದ ತಿದ್ದುಪಡಿಗಳನ್ನ ಕೂಡಲೇ ತರುವಂತೆ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ವರದಿ ಮಾಡಿದ್ರೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಬಿಡಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪತ್ನಿಯನ್ನ ಬಿಟ್ಟು ದಾಸ ಪವಿತ್ರ ಮೊರೆ ಹೋಗಿದ್ದೇಕೆ? ಕಿಲ್ಲರ್ ಲೇಡಿ ದರ್ಶನ್ನ ಹನಿ ಟ್ರ್ಯಾಪ್ ಮಾಡಿದ್ಲ. ಕಾಟೇರನ ಖಾಸಗಿ ಫೋಟೋ ಇಟ್ಕೊಂಡು ಕೆಡ್ಡ ತೋಡಿದ್ಲ. ಅಷ್ಟಕ್ಕೂ ವಿಜಯಲಕ್ಷ್ಮಿ ಹೇಳಿದ್ದೇನು ಅಂತ ನೀವೇ ನೋಡ್ಬಿಡಿ. ಹನಿ ಟ್ರ್ಯಾಪ್ ಖೇಡಾಕ್ಕೆ ಬಿದ್ದಿದ್ರ ದರ್ಶನ್. ಪವಿತ್ರ ಗೌಡ ಬಂಡವಾಳ ಬೆಚ್ಚಿಟ್ಟ ದರ್ಶನ್ ಪತ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಪರದಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ನನ್ನ ಆಪ್ತ ವಲಯದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ದರ್ಶನ್ ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ದರ್ಶನ್ ಹಾಗೂ ಪವಿತ್ರ ಗೌಡಳ ಖಾಸಗಿ ಫೋಟೋ, ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರಬಹುದು. ಪವಿತ್ರ ತನ್ನ ತಾಯಿ ಬಳಿ ಹಾರ್ಡ್ ಡಿಸ್ಕ್ ನೀಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ಮೂಲಕ ಬೆದರಿಕೆ ಹಾಕ್ತಿರೋ ಶಂಕೆ ಇದೆ. 2014 ಜುಲೈನಲ್ಲಿ ಅಪವಿತ್ರ ದರ್ಶನ.
2014 ಜುಲೈನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಹುಡುಗಿಯ ಸಂಪರ್ಕ ಇರೋದು ಗೊತ್ತಾಗಿದೆ. ನಿರಂತರ ಸಂಪರ್ಕದಲ್ಲಿದ್ದರಿಂದ ಪತಿಯ ಮೇಲೆ ಅನುಮಾನ ಬಂದಿತ್ತು. ಅವರು ಬೇರೆ ಯಾರೂ ಅಲ್ಲ, ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ದ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ. 2015ರಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನನಗೆ ಫೋನ್ ಮಾಡಿದ್ರು. ನಿಮ್ಮ ಗಂಡ ದರ್ಶನ್ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಮನೆ ಸಂಬಂಧ ಜಗಳವಾಗಿತ್ತು. ಪವಿತ್ರ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು. 2018ರಲ್ಲಿ ದರ್ಶನ್ ಪವಿತ್ರಗೆ ಮನೆ ಖರೀದಿಸಿಕೊಟ್ಟ ಬಗ್ಗೆ ಮಾಹಿತಿ ಇತ್ತು. RR ನಗರದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿಕೊಟ್ಟಿದ್ದಾರೆ. ಅದೇ ವರ್ಷ ರೇಂಜ್ ರೋವರ್ ಕಾರನ್ನು ಕೊಟ್ಟ ಬಗ್ಗೆ ಆಪ್ತರಿಂದ ಮಾಹಿತಿ ಸಿಕ್ತು. ದರ್ಶನ್ ಬಳಿ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ಅಂತ ಹೇಳಿದ್ರು. ನೀನ್ಯಾರು ಕೇಳೋದಕ್ಕೆ ಅಂತ ದರ್ಶನ್ ನನಗೇ ಬೈದಿದ್ರು. ಈ ವಿಚಾರದಲ್ಲೂ ನನಗೆ ದರ್ಶನ್ಗೂ ವೈಮನಸ್ಸೇರ್ಪಟ್ಟಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನು ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಶಿಕ್ಷೆ ಆಗಲೇಬೇಕು. ನಾನು ಮತ್ತು ದರ್ಶನ್ ಒಳ್ಳೆಯ ಸ್ನೇಹಿತರು, ಆದರೆ ಕಾನೂನು ಮುಂದೆ ನಾವು ಏನೂ ಹೇಳೋದಕ್ಕಾಗೋದಿಲ್ಲ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಹೇಳಿಕೆ ಇದು. ದರ್ಶನ್ ಅವರ ಆಪ್ತರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು, ಬಟ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿಲ್ಲ. ಕಾನೂನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅದು ಶಿಕ್ಷೆ ಆಗಲೇಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವಿಬ್ರು ಒಳ್ಳೆ ಸ್ನೇಹಿತರು, ಬಟ್ ಅದನ್ನ ಹೊರತುಪಡಿಸಿದ್ರೆ ತಪ್ಪು ಮಾಡಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಬ್ಬರೇ ಅಥವಾ ಒಂದೇ ಅನ್ನುವಂತಹ ವಿಚಾರವನ್ನ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿದ್ದಾರೆ. ತಪ್ಪು ಒಪ್ಪಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅವರು ಅದರಲ್ಲಿ ಏನಾಗಿದೆ ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ, ನಮ್ಮ ಸ್ನೇಹ ಡಿಫ್ರೆಂಟ್, ಆದರೆ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ. ಹಾಗೆ ಏನಾಗುತ್ತೆ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಕಾಮೆಂಟ್ ಮಾಡೋದು ಈಗ ತಪ್ಪು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.